ನಮಸ್ಕಾರ. ಜೀವನದಲ್ಲಿ ನಾವು ಅತ್ಯಂತ ಎತ್ತರಕ್ಕೆ ಬೆಳಿಬೇಕಪ್ಪ ಅಂತಂದರೆ ಈ 3 ದೇವಸ್ಥಾನಗಳಿಗೆ, ಕ್ಷೇತ್ರಗಳಿಗೆ ಕಂಪಲ್ಸರಿ ಹೋಗ್ತಾ ಇರಬೇಕು. ಅದಕ್ಕಿಂತ ಮುಂಚೆ ಎಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡಲೇಬೇಕು. ನಮ್ಮೆಲ್ಲರ ಅದು ಧರ್ಮಗಳು. ನಂತರ ಕಂಪಲ್ಸರಿ ವರ್ಷಕ್ಕೆ 1 ಬಾರಿ ಆದರೂ ತಿರುಪತಿ ತಿಮ್ಮಪ್ಪನ ದರ್ಶನ. ಕಲಿಯುಗದಲ್ಲಿ ದುಡ್ಡು ಕೂಡ ದೇವರು ಯಾರು? ಆರೋಗ್ಯ ಪ್ಲಸ್ ದುಡ್ಡು ಎರಡು ಕೂಡ ದೇವರು ಅಂತಂದರೆ ಲಕ್ಷ್ಮೀನಾರಾಯಣ. ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ವರ್ಷಕ್ಕೆ 1 ಬಾರಿ ಕಂಪಲ್ಸರಿ ರೂಢಿಯಲ್ಲಿಟ್ಕೊಳ್ಳಿ. ಎರಡನೇದು ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ. ಇದು ಅಷ್ಟೇ, ವರ್ಷದಲ್ಲಿ 1 ಬಾರಿ ಹೋಗೋದು ರೂಢಿಯಲ್ಲಿ ಕಂಪಲ್ಸರಿ ಇಟ್ಕೊಳ್ಳಿ. ಇನ್ನು ಮೂರನೇದು 40 ವರ್ಷಕ್ಕೊಮ್ಮೆ ಈ ದೇವರ ದರ್ಶನ ಸಿಗುತ್ತೆ. ಅದು 48 ದಿನಗಳ ಕಾಲ ಮಾತ್ರ ಪೂಜೆ ಮಾಡಿ ಭಕ್ತರಿಗೆ ದೇವರ ದರ್ಶನ ಲಭಿಸುವ ಏಕೈಕ ದೇವಸ್ಥಾನ ಕ್ಷೇತ್ರ ಇರೋದು ಜಲವಾಸಿ ವಿಷ್ಣು ಅಂತ ಕರೀತಾರೆ. ಕಂಚಿ ವರದರಾಜಸ್ವಾಮಿ ದೇವಸ್ಥಾನ ಅಂತ ಕರೀತಾರೆ. ಹತ್ತಿ ವರದರಾಜಸ್ವಾಮಿ ದೇವಸ್ಥಾನ ಅಂತ ಕರೀತಾರೆ. ಇದು 40 ವರ್ಷಕ್ಕೊಮ್ಮೆ ದೇವರ ದರ್ಶನ ಮಾತ್ರ ಸಿಗುತ್ತೆ. ನೆಕ್ಸ್ಟ್ ಯಾವಾಗ ಸಿಗುತ್ತೆ ಅಂದರೆ 2059ನೇ ಇಸ್ವಿ ಆಷಾಢ ಮಾಸದಲ್ಲಿ ಸಿಗುತ್ತೆ. ಈ ಕಂಚಿ ವರದರಾಜಸ್ವಾಮಿ ದೇವಸ್ಥಾನ, ಹತ್ತಿ ವರದರಾಜಸ್ವಾಮಿ ದೇವಸ್ಥಾನಕ್ಕೆ 40 ವರ್ಷಕ್ಕೊಮ್ಮೆ ದರ್ಶನ ಸಿಗೋದು. ಈ ಕ್ಷೇತ್ರಕ್ಕೆ ಜೀವನದಲ್ಲಿ ನಮ್ಮ ಹಿರಿಯರೇನು ಹೇಳ್ತಾರೆ, ಈ ಕ್ಷೇತ್ರಕ್ಕೆ ಜೀವನದಲ್ಲಿ 3 ಬಾರಿ ದರ್ಶನ ಪಡೆದ್ರೆ ಮೋಕ್ಷ ಸಿಗುತ್ತೆ, ಮುಕ್ತಿ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ. 3 ಬಾರಿ ಅಂದರೆ 40 ವರ್ಷಕ್ಕೊಮ್ಮೆ. ಹುಟ್ಟಿದಾಗ 1 ಬಾರಿ ನೋಡಲಿಕ್ಕೆ ಸಾಧ್ಯ, ನಮಗೆ 40 ವರ್ಷ ಆದಮೇಲೆ ನೋಡಲಿಕ್ಕೆ ಸಾಧ್ಯ, 80ನೇ ವಯಸ್ಸಿನಲ್ಲಿ ನೋಡಲಿಕ್ಕೆ ಸಾಧ್ಯ ಅಷ್ಟೇ. ಇದು ತುಂಬ ವಿರಳ. ತುಂಬ ಅದೃಷ್ಟವಂತರಿಗೆ, ಆತನ ಆಶೀರ್ವಾದ ಇದ್ದವರಿಗೆ ಮಾತ್ರ 3 ಬಾರಿ ಸಿಗಲಿಕ್ಕೆ ದರ್ಶನ. ಅಟ್ಲೀಸ್ಟ್ 1 ಬಾರಿ ಆದರೂ ಜೀವನದಲ್ಲಿ ಪ್ರಯತ್ನ ಪಡ್ರಿ, ಅನುಕೂಲ ಇದ್ದವರು. ಈ 3 ಕ್ಷೇತ್ರಗಳಿಗೆ ಯಾರು ದರ್ಶನ ಮಾಡ್ತಾರೋ ಖಂಡಿತವಾಗ್ಲೂ ಇಡೀ ಜಗತ್ತಿನಲ್ಲಿ ನೀವು ಅತ್ಯಂತ ಎತ್ತರಕ್ಕೆ ಬೆಳೆಯಲು ಸಾಧ್ಯವಾಗುತ್ತೆ. ಇನ್ನು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ ಮಾಡಲೇಬೇಕು. ಅರ್ಥ ಆಯ್ತಾ? ಈ ಕ್ಷೇತ್ರಗಳಿಗೆ, ಈ ಎಸ್ಪೆಷಲಿ ಇದು ಕಂಚಿ ವರದರಾಜಸ್ವಾಮಿ ದೇವಸ್ಥಾನ ಇರೋದು ತಮಿಳ್ನಾಡು ಹತ್ರ ಕಾಂಚೀಪುರ ಅಂತ ಬರುತ್ತೆ. ಚೆನ್ನೈಯಿಂದ 90 ಕಿಲೋಮೀಟ್ರು ದೂರ ಆಗುತ್ತೆ. ಅನುಕೂಲ ಇದ್ದವರು ಹೋಗಿ ಬನ್ನಿ, ಆ ಟೈಮಲ್ಲಿ ಇದ್ದರೆ, ನಿಮಗೆ ಅನುಕೂಲ ಇದ್ದರೆ. ಇನ್ನು ತಿರುಪತಿ ತಿಮ್ಮಪ್ಪ ಪ್ಲಸ್ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೆ ಅಟ್ಲೀಸ್ಟ್ ವರ್ಷದಲ್ಲಿ 1 ಬಾರಿ ಆದರೂ ಹೋಗ್ತಾ ಇದ್ದರೆ ಹೋಗಿ ಡಿಮ್ಯಾಂಡ್ ಮಾಡಿ ಕೇಳ್ಕೊಬೇಕು. ನಿಮ್ಮ ಕಷ್ಟಗಳು, ನೋವುಗಳು, ಸಂಕಷ್ಟಗಳು, ದುಡ್ಡಿನ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಸಾಲಬಾಧೆ, ಮದುವೆ ವಿಚಾರಕ್ಕೆ, ಗಂಡ ಹೆಂಡತಿ ಜಗಳ, ಇನ್ನೊಂದು ಮತ್ತೊಂದು ಆಸ್ತಿ ವಿಚಾರಕ್ಕೆ ಲಕ್ಷ್ಮೀನಾರಾಯಣ ದೇವಸ್ಥಾನದಲ್ಲಿ, ತಿರುಪತಿ ತಿಮ್ಮಪ್ಪ, ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದಲ್ಲಿ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ. ಅರ್ಥ ಆಯ್ತಾ? ಎಲ್ರಿಗೂ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮಾತ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.